ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ಕಾಂತಿಕ್ ಬರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓರ್ ಗೊಬ್ಬರಿ ಮನೆಗೆ ಅಣಗಿತ್ತು. ನಮಸ್ತೆ ಎಲ್ಲ, ಹೆಂಗಿದ್ರಿ? ನಾನು ನಿಮ್ಮ ಸಾನ್ವಿತಾ ಪೂಜಾರಿ. ಇವತ್ತು ನಾನು ನಿಮ್ಮನೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೆ ಅಂತಂದರೆ ಮೈಸೂರಲ್ಲಿ ಇಪ್ಪುದು ಇದು ವೇಣುಗೋಪಾಲ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದೆ. ಬನ್ನಿ ಅಲ್ಲಿ ಹೆಂಗಿತ್ತು ಅಂಥೇಳಿ ಕಾಂಬ. ಒಂದು ಒಳ್ಳೆ ಜಾಗ ಅಂತ ಹೇಳಕ್ಕೆ ಮೈಸೂರಿಗೆ ಹೋದಲ್ಲಿ ನಮಗೆ ಟ್ರಿಪ್ ಕಾಂಬಕ್ಕೆ ಬರೀ ಕಲ್ಲಿಂದಾನೆ ಇಡೀ ದೇವಸ್ಥಾನ ಕಟ್ಟಿರೋ. ಟೆಂಪಲ್ ಹೋಗೋರು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಳ್ಳಿ. ಮೊಬೈಲ್ ಒಳಗಡೆ ಯೂಸ್ ಮಾಡಬಾರ್ದು, ಫೋಟೋಸ್ ತೆಗಿಬಾರ್ದು, ಕಾಣಿಕೆ ಹಾಕಬಾರ್ದು. ಹೌದು, ನೀವೆಂತ ಕೇಳಿಸ್ಕೊಂಡ್ರಿ ಅದು ನಿಜ. ಅಲ್ಲಿ ಕಾಣಿಕೆ ಹಾಕುವ ಪ್ರೊಸೀಜರೇ ಇಲ್ಲ. ಎಂತಕ್ಕಂತಂದರೆ ಅವರು ಶ್ರೀಹರಿಕೋಡೆ ಯಾರವರು ಇದನ್ನೆಲ್ಲ ಕಟ್ಟಿರೋ ಅವ್ರ ಪ್ರಕಾರ ಇದು ಕಮರ್ಷಿಯಲ್ ಆಗಿ ಅದು ಹಣದ ಇದು ಆಗಿ ಕನ್ವರ್ಟ್ ಆಪಕ್ಕಾಗ ಅದು ದೇವಸ್ಥಾನ ಥರನೇ ದೇವ್ರ ಮಂದಿರ ಇರ್ಕಂದು ಹೇಳೋದೊಂದು ಅವರದ್ದೊಂದು ಕಾನ್ಸೆಪ್ಟ್. ಅದಕ್ಕೆ ಅಲ್ಲಿ ಕಾಣಿಕೆ ಹಾಕುವ ಕಾನ್ಸೆಪ್ಟ್ ಇಲ್ಲ. ಹೊಳಿ ಮಧ್ಯೆ ಮಾತ್ರ ಚಂದ ಮಾಡಿ ದೇವಸ್ಥಾನ ಕಟ್ಟಿರು. ಮೊಬೈಲ್ ಎಲ್ಲ ಇತ್ತು, ಆರಾಗಕ್ಕೆ ಬಂದಿರ. ಈಗ ನನ್ನ ಫೋನಾಗ 5% ಚಾರ್ಜ್ ಆಯ್ತು. ಮತ್ತೆ ನಾಟಕ ಇದರಲ್ಲಿ ಜಾಸ್ತಿ ವಿಡಿಯೋ ಸಿಕ್ಕುದಿಲ್ಲ, ಎಂತಕ್ಕಂದ್ರೆ ದೇವಸ್ಥಾನದ ಒಳಗೆ ನಮಗೆ ವಿಡಿಯೋ ಮಾಡು ಕೆಲವು ಇರಲಿಲ್ಲ. ಹಾಗೆ ನಾವು ಸೀದಾ ಈಚೆ ಬಂತು. ದೇವಸ್ಥಾನದ ವಿಶೇಷ ಅಂತಂದರೆ ಮಧ್ಯದಲ್ಲಿ ವೇಣುಗೋಪಾಲ ದೇವರದ್ದೊಂದು ಪ್ರತಿಷ್ಠಾಪನೆ ಇದ್ರೆ ಸುತ್ತ ನವಗ್ರಹಗಳು, ಸಪ್ತ ಋಷಿಗಳು, ಮತ್ತು 7 ನದಿ ಏನಿತ್ತು ಅದು, ಮತ್ತೆ ನವ ಶಕ್ತಿಯರದ್ದು ವಿಗ್ರಹ ಇತ್ತು. ಸುತ್ತ ವಿಗ್ರಹದ ನಡುವೆ ವೇಣುಗೋಪಾಲ ದೇವರದ್ದೊಂದು ಪ್ರತಿಷ್ಠಾಪನೆ ಮಾಡಿ ಪಾಪತಿಗೊಂದು ಜೋಳ ತೋರ್ಸ್ ಮಾರತಿ, ಜೋಳ ತೋರ್ಸು ಮೇಲಿಡಿ. ಹಾ, ಇಲ್ಲಿಗೆ ಇವತ್ತಿಂದ ಮೈಸೂರು ಟ್ರಿಪ್ ಮುಗೀತು. ಇನ್ನು ಮನೆ ಹೋಗಕ್ಕೆ ಹೊರಟು. ಬಾಯ್ ಬಾಯ್. ಇನ್ನೊಂದು ವಿಡಿಯೋ ಸಿಕ್ಕುವಕ್ಕ. ಬಾಯ್.